ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪೆನ್ ಡ್ರೈವ್ ನ ಸರ್ಕ್ಯುಲೇಟ್ ಮಾಡಿರ್ತಕ್ಕಂಥವ್ರನ್ನ ಇಲ್ಲಿವರೆಗೆ ಒಬ್ಬರನ್ನು ಅವ್ರು ಟಚ್ ಮಾಡಲಿಲ್ಲ. ಈ ಒಂದು ಪೆನ್ ಡ್ರೈವ್ ನಲ್ಲಿ ಇರ್ತಕ್ಕಂಥ ಘಟನೆಗೆ ಕಾರಣಕರ್ತ ಅಂತಕ್ಕಂಥದ್ದು ಇವತ್ತು ಆರೋಪ ಏನಿದೆ, ಆ ವ್ಯಕ್ತಿಯನ್ನು ನೀವಿನ್ನು ಹಿಡಿಲಿಕ್ಕಾಗಿಲ್ಲ. ಅದಕ್ಕೆ ನನ್ನೇ ನೀವು ಪ್ರಶ್ನೆ ಮಾಡಬಹುದು, ನೀವೇ ಎಲ್ಲಿದ್ರೆ ಹುಡುಕಿ ಅಂತೇಳಿ, ಹುಡುಕಿ ಕರ್ಕೊಂಬನ್ನಿ ಅಂತೇಳಿ. ನಾನೆಲ್ಲಿ ಹುಡುಕೊಂಡು ಹೋಗ್ಲಿ? ಸರ್ಕಾರದ ಜವಾಬ್ದಾರಿ ಅದು. ಈಗ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳ್ತಾರೆ, ಈಗ ಅದೇನೋ ಬಿಜೆಪಿ ಒಬ್ಬ ಮಾಜಿ ಶಾಸಕರ ಎಡ ಬಲವನ್ನು ಹಿಡಿದಿದ್ದೇವೆ, ಎಡಗೈ ಬಂಟರು ಬಲಗೈ ಬಂಟರನ್ನ ಇದರ ಮಹಾನಾಯಕರನ್ನು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಯಾರು ಅಂತಕ್ಕಂಥ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ. ಹಾಗಿದ್ರೆ ಈ ವಾರದಲ್ಲಿ ಗೊತ್ತಾಗುತ್ತೆ ಅಂದ್ರೆ SITಯಲ್ಲಿ ನಡೀತಾ ಇರತಕ್ಕಂಥ ತನಿಖೆಗಳ ವರದಿ ಈ ಶಾಸಕರಿಗೆ SITಯಿಂದ ಸರಬರಾಜು ಆಗ್ತಾ ಇದೆಯಾ? ಮತ್ತೆ ಅದೆಂತೂ ತಿಮ್ಮಿಂಗಲ ಅಂತ ಹೇಳಿದ್ದಾರೆ, ದೊಡ್ಡ ತಿಮ್ಮಿಂಗಲ. ಬಹುಶಃ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ದೊಡ್ಡ ತಿಮ್ಮಿಂಗಲ ಯಾರು ಅಂತಕ್ಕಂಥದ್ದು ದೇಶದಲ್ಲೇ ಗೊತ್ತಿದೆ, ದೊಡ್ಡ ತಿಮ್ಮಿಂಗಲ. ಅದಿರ್ಲಿ, ಅವೆಲ್ಲ ನಾನು ಈಗ ಚರ್ಚೆ ಮಾಡಕ್ ಹೋಗಲ್ಲ. ಆದರೆ ಒಂದು ನಾನು SIT ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಯಾರಾದರೂ ಹೇಳಿಕೆ ಕೊಟ್ರೆ ಅವರ ಮೇಲೆ ಕಾನೂನು ರೀತಿಯಲ್ಲಿ SIT ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಗೃಹ ಸಚಿವರ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ಒಂದು ಬೆಲೆ ಇದೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು. ಈಗಾಗಲೇ ಬಿಜೆಪಿಯ ಮಾಜಿ ಶಾಸಕರು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಮಾಜಿ ಶಾಸಕರ ಬಗ್ಗೆ. ಈಗ ಏನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀರಿ, ಇನ್ನ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟವ್ರ ಬಗ್ಗೆ FIR ಏನಾಗಿದೆ? 22ನೇ ತಾರೀಕು ಒಬ್ಬ ವ್ಯಕ್ತಿಯನ್ನು ಹಿಡಿದಿಲ್ಲ ಇನ್ನು. ಅದರಲ್ಲಿ ಪ್ರಮುಖ ಆರೋಪಿ ಕ್ಯಾಸೆಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ರಲ್ಲಿ ಕ್ಯಾಸೆಟ್ ಇಟ್ಕೊಂಡಿದ್ದವನು ಯಾರು, ಅದು ಯಾರಿಗೆ ಸರಬರಾಜು ಮಾಡಿದ್ದಾರೆ ಅವೆಲ್ಲ ತನಿಖೆಯಲ್ಲಿ ಬರಲಿ. ಆ ವ್ಯಕ್ತಿಯನ್ನ ಒಂದು ಖಾಸಗಿ ಚಾನೆಲ್ನಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಇಂಟರ್ವ್ಯೂ ಮಾಡ್ತಾರೆ. ಇನ್ನು ಸರ್ಕಾರಕ್ಕೆ ಆ ವ್ಯಕ್ತಿನ ಹಿಡಿಲಿಕ್ಕೆ ಆಗಿದೆವಾ? ಅದಷ್ಟೇ ಅಲ್ಲ, ಅವನು ಯಾರೋ ನವೀನ್ ಗೌಡ ಅಂತ ಹೇಳಿ ಏನೋ ನಮ್ಮ ಪಕ್ಷದ ಶಾಸಕರಿಗೆ ಏನೋ ಪೆನ್ ಡ್ರೈವ್ ಕೊಟ್ಟೆ ಅಂತ ಅದೊಂದು ಬೇರೆ ಹೇಳಿದ್ದಾನೆ. ಈಗ ಎಷ್ಟರ ಮಟ್ಟಿಗೆ ಈ ಒಂದು ತನಿಖೆ ಹೋಗ್ತಾ ಇದೆ, ಈ ತನಿಖೆಯ ಒಂದು ಗಾಂಭೀರ್ಯತೆ ಎಷ್ಟಿದೆ, ನಾನು ಗೃಹ ಸಚಿವರನ್ನು ಕೇಳಕ್ಕೆ ಬಯಸ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.